ನಮಸ್ತೆ ಎಲ್ಲರಿಗೂ. ಬೆಳಗ್ಗೆ ಈ ಪ್ರಶ್ನೆನ ತ್ರಿಜ್ಯಗಳ ಮೇಲಿನ ಪ್ರಶ್ನೆನ ಸಾಲ್ವ್ ಮಾಡಿದೆ. ಬಟ್ ಒಂದು ಸಣ್ಣ ಕರೆಕ್ಷನ್ನು. ಏನಪ್ಪ ಕರೆಕ್ಷನ್ ಅಂತಂದರೆ, ಇದು ಚೌಕ ಹೀಗೆ ಕೊಟ್ಟಿದ್ದಾನೆ ಒಂದು ಬಾಕ್ಸು. ಅದನ್ನು ನಾವು ಕೌಂಟ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಮಿಸ್ಟೇಕಾಗಿ ಹೇಳಿದ್ದೆ ನಿಮಗೆ. 1 2 3 4 ಇದು 4 ಬಂತು. ಅದೇ ರೀತಿ ಇದ್ರ ಬ್ಯಾಕ್ ಸೈಡ್ ಅಂತ ನಾನು ಹೇಳಿದ್ದೆ, ಅದು ಬ್ಯಾಕ್ ಸೈಡ್ ಅಲ್ಲ, ಫ್ರಂಟಿಂದಲೇ. ಅದನ್ನು ಕ್ಲಾರಿಟಿ ಮಾಡ್ತೀನಿ ನಿಮಗೆ. ಈಗ ಚಿಕ್ಕ ಒಂದು ಇದರಲ್ಲಿ 4 ತ್ರಿಭುಜಗಳು ಬಂದಿದ್ದಾವೆ. ಈ 4 ತ್ರಿಭುಜಗಳು ಮತ್ತೆ 4 ಹೆಂಗಾದವು 8 ಅಂತ ಹೇಳಿದ್ದೆ. ಆ 8 ಹೆಂಗಾದವು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈ 4 ಇರಲಿ. ಇದಾದಮೇಲೆ ಇದು ಚೌಕಲ್ವಾ, ಇಲ್ಲಿ ಆಯಿತು 4. ಮತ್ತು ಇವೆರಡು ಸೇರಿಸಿ ಹೆಂಗೆ ದೊಡ್ಡದು 1, ಮತ್ತು ಇದನ್ನು ಸೇರಿಸಿ 2, ಮತ್ತು ಇಲ್ಲೇ ಬರ್ತೀನಿ ನೋಡಿ, ಇದನ್ನು ಸೇರಿಸಿ 3, ಮತ್ತು ಇವೆರಡನ್ನ ಸೇರಿಸಿ 1 ಕ್ರಿಯೇಟ್ ಆಗುತ್ತೆ. ಟೋಟಲು 4 ಕ್ರಿಯೇಟ್ ಆಗ್ತದೆ. ಹೆಂಗೆ ಅಂತ ಗೊತ್ತಾಯ್ತಾ? 1 ಮತ್ತು 2 ಸೇರಿದ್ರೆ ಒಂದು ದೊಡ್ಡ ತ್ರಿಭುಜ ಬರುತ್ತೆ. ಮತ್ತು 4 ಮತ್ತು 3 ಸೇರಿದ್ರೆ ಒಂದು ದೊಡ್ಡ ತ್ರಿಭುಜ ಬರುತ್ತೆ. ಹಾಗೆ 4 ಮತ್ತು 1 ಸೇರಿದ್ರೆ ಇದು ಕೂಡ ಒಂದು ತ್ರಿಭುಜ ಆಗುತ್ತೆ. 2 ಮತ್ತು 3 ಸೇರಿದ್ರೆ ಇದು ಕೂಡ ಒಂದು ದೊಡ್ಡ ತ್ರಿಭುಜ ಆಗುತ್ತೆ. ಒಂದು ಚೌಕದಲ್ಲಿ ಒಟ್ಟು ನಿಮಗೆ 4 ಇದು 4 ಟೋಟಲು 8 ತ್ರಿಭುಜಗಳು ಒಂದು ಚೌಕದಲ್ಲಿ ಬರ್ತವೆ. ಅದರಿಂದ ಒಂದು = 8, ಇದರಲ್ಲೂ 8, ಇದರಲ್ಲೂ 8, 8 3 24. ಹಾಗೆ ಇದೊಂದು ತ್ರಿಭುಜ, ಮತ್ತು ಇದೊಂದು ತ್ರಿಭುಜ 2 ಪ್ಲಸ್ ಇದೊಂದು ತ್ರಿಭುಜ, ಮತ್ತು ಇದೊಂದು ತ್ರಿಭುಜ 2. ಟೋಟಲು 28 ತ್ರಿಭುಜಗಳು ಒಳಗೊಂಡಿದೆ. ಇದು ಆನ್ಸರು 28 ರೈಟು. ಬಟ್ ನಾನು ಈ ಬಾಕ್ಸ್ನ ಹೇಳ್ಬೇಕಾದ್ರೆ ಈ ದೊಡ್ಡ ತ್ರಿಭುಜಗಳನ್ನ ನಾನು ಕನ್ಸಿಡರ್ ಮಾಡಲಿಲ್ಲ, ಬ್ಯಾಕ್ ಸೈಡ್ ಅಂತ ಹೇಳಿದ್ದೆ. ಅದೊಂದು ರಾಂಗ್ ಆಗಿತ್ತು. ಆದ್ದರಿಂದ ಇದನ್ನು ಕರೆಕ್ಷನ್ ಮಾಡ್ತಾಯಿದ್ದೀನಿ. ಟೋಟಲು ನೀವು 1 2 3 4 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 4 ತ್ರಿಭುಜಗಳು ಪ್ಲಸ್ 1 2 ಸೇರಿದ್ರೆ ಒಂದು ತ್ರಿಭುಜ ಆಗುತ್ತೆ. ಮತ್ತು 3 4 ಸೇರಿದ್ರೆ ಒಂದು ತ್ರಿಭುಜ ಆಗುತ್ತೆ, 2 ಆದವು. ಮತ್ತು 2 3 ಸೇರಿದ್ರೆ 1 ಆಗುತ್ತೆ, ಮತ್ತು 1 4 ಸೇರಿದ್ರೆ 1 ಆಗುತ್ತೆ. ಟೋಟಲು 4 ತ್ರಿಭುಜಗಳು. ಇದು ಟೋಟಲ್ 8 ತ್ರಿಭುಜಗಳು ಒಂದು ಚೌಕದಲ್ಲಿ ಇರ್ತವೆ. ಆ ಒಂದು ಚೌಕದಲ್ಲಿ 8, ಮತ್ತು 3 ಚೌಕಗಳಲ್ಲಿ 8 × 3 24. ಮತ್ತು ಈ 3 ಚೌಕಗಳಲ್ಲಿ ದೊಡ್ಡ ತ್ರಿಭುಜಗಳು ಹಿಂಗೆ ಒಂದು, ಹಿಂಗೆ ಒಂದು, ಮತ್ತು ಹಿಂಗೆ ಒಂದು, ಈ ಥರ ಒಂದು. ಟೋಟಲು 4, ಟೋಟಲು 28 ತ್ರಿಭುಜಗಳು ಕಂಡುಬರ್ತವೆ. ಸಾರಿ, ಬೆಳಗ್ಗೆ ಒಂದು ಮಿಸ್ಟೇಕಾಗಿ ಹೇಳಿದ್ರಿಂದ ಈಗ ಕರೆಕ್ಷನ್ ಮಾಡಿದ್ದೀನಿ. ಇದು ಫೈನಲ್ಲು.